ಏರ್ಪೋರ್ಟ್ ಬಳಿ ವಿಮಾನ ಪತನವಾಗಿದೆ. ಇದ್ರ ಬಗ್ಗೆ ಹೇಳ್ತೀವಿ, ಜಾತಿ ಗಣತಿ ಬಗ್ಗೆ ಪ್ರೆಸ್ ಮೀಟ್ ಆಗ್ತಾ ಇದೆ, ಏನೇನ್ ವಿಚಾರಗಳನ್ನ ಹೇಳ್ತಾರೆ ಅನ್ನೋದನ್ನ ನಿಮ್ ಗಮನಕ್ಕೆ ತರ್ತೀವಿ. ಈ ನಡುವೆ ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ಪತನವಾಗಿರೋದು ಗೊತ್ತಾಗ್ತಾ ಇದೆ. ಪತನವಾಗ್ತಾ ಇದ್ದಂತೆ ಬೆಂಕಿ, ದಟ್ಟ ಹೊಗೆ ಆವರಿಸಿಕೊಂಡಿದೆ. ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾದಂತ ಅನಾಹುತಗಳಾಗ್ತಾ ಇದೆ. ಒಂದೊಂದ್ ಕಡೆಯಲ್ಲಿ ಸೇಫ್ ಲ್ಯಾಂಡಿಂಗ್ ಹೇಗೋ ಆಗಿದೆ ಅನ್ನೋದಂತ ಗೊತ್ತಾದ್ರೆ, ಅಹಮದಾಬಾದ್ ನಲ್ಲಿ ಏರ್ಪೋರ್ಟ್ ಬಳಿನೇ ವಿಮಾನ ಪತನವಾಗಿದೆ. ದಟ್ಟವಾದಂತ ಹೊಗೆ ಕಾಣಿಸ್ಕೊಳ್ತಾ ಇದೆ, ಬೆಂಕಿ ಕಾಣಿಸ್ಕೊಂಡಿದೆ. ಗೊತ್ತಿಲ್ಲ ಇದರಲ್ಲಿ ಯಾರ್ಯಾರಿಗೆ ಏನೇನಾಗಿದೆ, ಎಷ್ಟು ಜನ ಟ್ರಾವೆಲ್ ಮಾಡ್ತಾ ಇದ್ರು, ಕಾರಣ ಏನಿರ್ಬೋದು, ಇವೆಲ್ಲ ಇನ್ನಷ್ಟೇ ಗೊತ್ತಾಗ್ಬೇಕಿದೆ. ಅಹಮದಾಬಾದ್ನ ಏರ್ಪೋರ್ಟ್ ಬಳಿನೇ ವಿಮಾನ ಪತನವಾಗಿದೆ. ಏನಾದ್ರೂ ತಾಂತ್ರಿಕ ಸಮಸ್ಯೆ ಇದ್ದು ಇನ್ನೇನ್ ಲ್ಯಾಂಡ್ ಆಗ್ಬೇಕು ಅನ್ನುವಾಗ ಪತನವಾಗಿರೋದಾ? ಅಹಮದಾಬಾದ್ ಏರ್ಪೋರ್ಟ್ ನಲ್ಲೇ ಲ್ಯಾಂಡ್ ಆಗ್ಬೇಕಿದ್ದಂತ ವಿಮಾನನ ಅಥವಾ ಬೇರೆ ಕಡೆ ಲ್ಯಾಂಡ್ ಆಗ್ಬೇಕಿದ್ದ? ಏನಾಗಿದೆ ಇನ್ನಷ್ಟೇ ಇವೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಮಾಹಿತಿಗಳು ಬರಬೇಕಿದೆ. ಬಟ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಅಹಮದಾಬಾದ್ ಏರ್ಪೋರ್ಟ್ ನ ಬಳಿನೇ ವಿಮಾನ ಪತನಗೊಂಡಿರುವಂತ ದೃಶ್ಯ. ದಟ್ಟವಾದಂತ ಹೊಗೆ ಆವರಿಸಿದೆ, ದಟ್ಟವಾದಂತ ಹೊಗೆ. ದೂರದಿಂದ ಸೆರೆ ಹಿಡಿಯಲಾದಂತ ವಿಡಿಯೋ ದೃಶ್ಯ ಇದು. ಗಮನಿಸಬಹುದು ನೀವು, ಎಂತ ದೊಡ್ಡ ದುರಂತ ನಡೆದಿರಬಹುದು, ಏನಾಗಿರ್ಬೋದು ಅಂತ. ಪ್ರಯಾಣಿಕರ ಡೀಟೇಲ್ಗಳಾಗಿರ್ಬೋದು ಏನು ಲಭ್ಯವಾಗ್ತಾ ಇಲ್ಲ. ತಕ್ಷಣಕ್ಕೆ ಬ್ರೇಕ್ ಆಗಿರುವಂತಹ ಸುದ್ದಿ ಇದು. ಏರ್ಪೋರ್ಟ್ ಬಳಿ ವಿಮಾನ ಪತನವಾಗಿದೆ. ಆಮೇಲೆ ಏರ್ಪೋರ್ಟ್ ಒಳಗಿನ ದೃಶ್ಯಗಳನ್ನ ನೋಡಿ ಓಡಾಡ್ತಾ ಇದ್ದಾರೆ ಸಿಬ್ಬಂದಿ, ಏನಾಗಿದೆ ಅಂತ. ಸ್ಟ್ರೆಚರ್ ಗಳನ್ನ ಹಿಡಿದು ಓಡ್ತಾ ಇದ್ದಾರೆ. ಗಾಯಾಳುಗಳು, ಪ್ರಯಾಣಿಸ್ತಾ ಇದ್ದವರನ್ನ ಆಸ್ಪತ್ರೆಗೆ ಸಾಗಿಸೋದಕ್ಕೆ ಗಡಿಬಿಡಿಯಲ್ಲಿ ಓಡ್ತಾ ಇರುವಂತ ಸಿಬ್ಬಂದಿ. ಹಾರಿಬಲ್ ಇದೆ ದೃಶ್ಯ. ಆಂಬ್ಯುಲೆನ್ಸ್ಗಳು ಈಗಾಗಲೇ ಸ್ಥಳಕ್ಕೆ ಬಂದಿದೆ, ನಿಂತಿದೆ. ದೂರದಲ್ಲಿ ದಟ್ಟವಾದಂತಹ ಹೊಗೆ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ವಿಮಾನ ಪತನವಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನವಾಗಿದೆ. 10 ಜನ ಸಿಬ್ಬಂದಿ ಸ್ಟ್ರೆಚರ್ ಹಿಡಿದು ಓಡ್ತಾ ಇದ್ದಾರೆ, ವೀಲ್ ಚೇರ್ಗಳನ್ನ ಹಿಡಿದು ಓಡ್ತಾ ಇದ್ದಾರೆ. ಘಟನೆ ನಡೆದಿರುವಂತಹ ಸ್ಥಳದತ್ತ ಯಾರ ಸ್ಥಿತಿ ಏನಾಗಿದೆಯೋ, ಗಾಯಾಳುಗಳು ಹೇಗಿದ್ದಾರೆ, ಏನು. ಒಟ್ಟು ವಿಮಾನದಲ್ಲಿ 133 ಪ್ರಯಾಣಿಕರು ಇರುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ. ವಿಮಾನದಲ್ಲಿ 133 ಜನ ಪ್ರಯಾಣಿಸ್ತಾ ಇದ್ರು. ಗುಜರಾತ್ನ ಅಹಮದಾಬಾದ್ನ ಏರ್ಪೋರ್ಟ್ ಬಳಿನೇ ವಿಮಾನ ಪತನವಾಗುತ್ತೆ. 133 ಜನ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದಂತ ವಿಮಾನ ಪತನವಾಗಿದೆ. ಇವರುಗಳ ಸ್ಥಿತಿ ಹೇಗಾಗಿರ್ಬೇಡ, ಏನಾಗಿದೆ ಅನ್ನುವಂತ ಗೊಂದಲ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ವಿಮಾನ ದುರಂತ ನಡೆದಿರುವಂತಹ ಸ್ಥಳದಲ್ಲಿ ದಟ್ಟವಾದಂತಹ ಹೊಗೆ ಆವರಿಸಿಕೊಂಡಿದೆ, ಬೆಂಕಿ ಕಾಣಿಸ್ಕೊಂಡಿದೆ. ಇದು ಪ್ರಾಥಮಿಕ ಮಾಹಿತಿ ಅಷ್ಟೇ. ಪ್ರಯಾಣಿಕರು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಟ್ಟು 133 ಜನ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು ಈ ವಿಮಾನದಲ್ಲಿ. ಏರ್ಪೋರ್ಟ್ ಪಕ್ಕನೇ ಈ ರೀತಿಯಾಗಿ ಪತನ ಆಗಿದೆ. ಟೇಕ್ ಆಫ್ ಆಗುವಾಗ ಪತನವಾದ ವಿಮಾನ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಟೇಕ್ ಆಫ್ ಆಗ್ತಾ ಇರಬೇಕಾದ್ರೆ ನಾವು ಅಂದುಕೊಂಡ್ವಿ ಏನಾದ್ರೂ ತಾಂತ್ರಿಕ ದೋಷ ಆಗಿ ಲ್ಯಾಂಡಿಂಗ್ ಟೈಮ್ ಅಲ್ಲಿ ಹೀಗಾಯ್ತಾ ಅಂತ. ಇಲ್ಲ, ಟೇಕ್ ಆಫ್ ಆಗುವಾಗ್ಲೇ ವಿಮಾನ ಪತನವಾಗಿದೆ ಅಂತ ಹೇಳಿದ್ರೆ ಅಹಮದಾಬಾದ್ನ ಏರ್ಪೋರ್ಟ್ ನಿಂದಲೇ ಟೇಕ್ ಆಫ್ ಆಗಿದೆ. ಟೇಕ್ ಆಫ್ ಆಗೋ ಸಂದರ್ಭದಲ್ಲೇನೆ ಪತನ ಆಗಿದೆ. ದಟ್ಟವಾದಂತ ಹೊಗೆ ಆವರಿಸಿಕೊಂಡಿದೆ, ಬೆಂಕಿ ಕಾಣಿಸ್ಕೊಳ್ತಾ ಇದೆ. 133 ಜನ ಪ್ರಯಾಣಿಕರಿದ್ರು. ಏರ್ಪೋರ್ಟ್ನ ಸಿಬ್ಬಂದಿ ಎಲ್ಲರೂ ಅಲರ್ಟ್ ಆಗಿದ್ದಾರೆ. ಆಂಬ್ಯುಲೆನ್ಸ್ ಸ್ಥಳಕ್ಕೆ ಬಂದಿದೆ. ಓಡೋಡಿ ಗಾಯಾಳುಗಳ ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದಿದ್ದಾರೆ. ಯಾವ ರೀತಿಯಾಗಿ ಹರಿಬರಿ ಓಡಾಟಗಳು ನಡೀತಾ ಇದೆ ಆ ಪ್ರದೇಶದಲ್ಲಿ ಅನ್ನೋದನ್ನ ಗಮನಿಸಬಹುದು ನೀವು. 10 ಜನ ಅಗ್ನಿಶಾಮಕ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಘಟನೆ ನಡೆದಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಈ ದೃಶ್ಯ ನಿಜಕ್ಕೂ ಆ ದಟ್ಟವಾದಂತಹ ಹೊಗೆ, ಬೆಂಕಿ ಇನ್ನೆಂತ ಭೀಕರ ಅವಘಡ ಆಗಿರಬಹುದು ಅನ್ನೋದಕ್ಕೆ ಸಾಕ್ಷಿ ಹೇಳ್ತಾ ಇದೆ. ನೀವು ನೇರವಾಗಿ ಗಮನಿಸ್ತಾ ಇರುವಂತಹ ದೃಶ್ಯ ಟಿವಿ9 ಸ್ಕ್ರೀನ್ ಮೇಲೆ, ಟಿವಿ9 ಗುಜರಾತ್ ಅಲ್ಲಿಯ ಚಿತ್ರಣಗಳು, ನೇರ ದೃಶ್ಯ. ಈಗ ಅಲ್ಲಿಯ ಸ್ಥಿತಿ ಯಾವ ರೀತಿಯಾಗಿ ಇದೆ, ಅಹಮದಾಬಾದ್ ಗುಜರಾತ್ನ ಏರ್ಪೋರ್ಟ್ ಬಳಿಯ ದೃಶ್ಯಗಳು ಹೇಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಟಿವಿ9 ಗುಜರಾತ್ನ ಮೂಲಕವಾಗಿ ಅಲ್ಲಿಯ ಪ್ರತಿನಿಧಿಗಳು ಕ್ಯಾಪ್ಚರ್ ಮಾಡಿರುವಂತಹ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಯಾವ ರೀತಿಯಾಗಿದೆ ನೋಡಿ. ಸಂಪೂರ್ಣವಾಗಿ ಕಪ್ಪು ಹೊಗೆ, ದಟ್ಟ ಹೊಗೆ ಆವರಿಸಿಕೊಂಡಿದೆ. ದೂರದಲ್ಲಿ ಸಿಬ್ಬಂದಿಗಳು ಧಾವಿಸ್ತಾ ಇದ್ದಾರೆ, ದೌಡಾಯಿಸ್ತಾ ಇದ್ದಾರೆ. ರಸ್ತೆಗಳಲ್ಲಿ ಆಂಬ್ಯುಲೆನ್ಸ್ ನಿಂತಿದೆ. 133 ಜನ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದಂತ ವಿಮಾನ ಅಂತ ಹೇಳಿದ್ರೆ ಇನ್ನೆಂತ ಅವಘಡಗಳಾಗಿರ್ಬೋದು.
ಯಾವುದೇ ಅಪ್ಡೇಟ್ಗಳು ಇದುವರೆಗೂ ಸಿಗ್ತಾ ಇಲ್ಲ. ಪ್ರಯಾಣಿಕರ ಪರಿಚಯ ಆಗಿರ್ಬೋದು ಅಥವಾ ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಏನಾಗಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾವುದನ್ನು ಪ್ರೆಡಿಕ್ಟ್ ಮಾಡೋದು ತಪ್ಪಾಗುತ್ತೆ. ನಾವಲ್ಲಿ ಏನಾಗ್ತಾ ಇದೆ, ದೃಶ್ಯಗಳು ಹೇಗಿದೆ ಅನ್ನೋದನ್ನ ಮಾತ್ರನೇ ತೋರಿಸ್ತಾ ಇದ್ವಿ. ಅಹಮದಾಬಾದ್ ಗುಜರಾತ್ನ ಏರ್ಪೋರ್ಟ್ ಬಳಿ ವಿಮಾನ ಪತನವಾಗಿ 133 ಜನರ ಸ್ಥಿತಿ ಏನಾಗಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರೋ ಹಾಗೆ ಆಂಬ್ಯುಲೆನ್ಸ್ಗಳಿದೆ, ಸಿಬ್ಬಂದಿಗಳು ಬರ್ತಾ ಇದ್ದಾರೆ, ಅಗ್ನಿಶಾಮಕ ದಳ ಸಿಬ್ಬಂದಿಗಳ ಸ್ಥಳದಲ್ಲಿದ್ದಾರೆ, ಅಗ್ನಿಶಾಮಕ ದಳ ವಾಹನ ಇದೆ. ಎಲ್ಲರಲ್ಲೂ ಗಾಬರಿ ಕಾಣಿಸ್ತಾ ಇದೆ. ಟೇಕ್ ಆಫ್ ಆಗ್ತಾ ಇದ್ದ ಹಾಗೆ ವಿಮಾನ ಪತನವಾಗಿರೋದು, ಟೇಕ್ ಆಫ್ ಆಗ್ತಾ ಇದ್ದ ಹಾಗೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಿಜಕ್ಕೂ ಏನಾದರೂ ತಾಂತ್ರಿಕ ಸಮಸ್ಯೆ ಆಗಿರ್ಬೋದಾ ಅಥವಾ ಲ್ಯಾಂಡಿಂಗ್ ಸಮಯದಲ್ಲಿ ಏನಾದರೂ ಆಯ್ತಾ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಟೇಕ್ ಆಫ್ ಸಂದರ್ಭದಲ್ಲೇ ಹೀಗಾಗಿದೆ ಅಂತ. 133 ಜನ ಪ್ರಯಾಣಿಕರಿದ್ರು. ಇದ್ರ ಜೊತೆ ಏನೇನ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ, 135 ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ವಿ ನಾವು TV9 ಗುಜರಾತ್ ನಲ್ಲಿ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಹರೀಶ್? ಹೌದು ಚೈತ್ರ, ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ಭೀಕರ ವಿಮಾನ ಪತನ ಆಗಿರುವಂತಹದ್ದು. ಎಸ್ ಹರೀಶ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸೋ ಪ್ರಯತ್ನ ಮಾಡ್ತೀವಿ. 133 ಅಥವಾ 135 ಇಷ್ಟು ನಂಬರ್ಸ್ಗಳಲ್ಲಿ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ಇದೇ ಏರ್ಪೋರ್ಟ್ನಿಂದ ವಿಮಾನ ಟೇಕ್ ಆಫ್ ಆಗ್ತಾ ಇತ್ತು. ಟೇಕ್ ಆಫ್ ಸಂದರ್ಭ ಆಗಿರುವಂತಹ ಮಹಾ ದುರಂತ ಇದು. ಕ್ಲೋಸ್ ಅಪ್ ದೃಶ್ಯಗಳನ್ನ ಗಮನಿಸಬಹುದು ನೀವು, ಯಾವ ರೀತಿಯಾಗಿ ದಟ್ಟ ಹೊಗೆ ಬೆಂಕಿ ಆವರಿಸ್ಕೊಂಡಿದೆ ಅಂತ. ಅಂದ್ರೆ ಬೆಂಕಿಯನ್ನ ನಂದಿಸುವಂತ ಪ್ರಯತ್ನದಲ್ಲಿ ಹೇಗೆ ಹೊಗೆ ಆವರಿಸ್ಕೊಂಡ್ಬಿಟ್ಟಿದೆ ನೋಡಿ, ಅಷ್ಟೂ ಪ್ರದೇಶಕ್ಕೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಂಪೂರ್ಣವಾಗಿ ಹೊಗೆ ಆವರಿಸ್ಕೊಂಡ್ಬಿಟ್ಟಿದೆ. ಅಲ್ಲಿರೋರೆಲ್ಲ ಆತಂಕ ಮನೆ ಮಾಡಿದೆ ನೋಡಿ. ಅದೆಷ್ಟು ಜನ ತಮ್ಮ ಕುಟುಂಬದವರನ್ನ, ಮಕ್ಕಳನ್ನ ಇನ್ಯಾವುದೋ ಸ್ಥಳಕ್ಕೆ ಕಳಿಸ್ಕೊಡೋದಕ್ಕೆ ಬಂದಿರ್ತಾರೆ. ಬಟ್ ಕ್ಷಣ ಮಾತ್ರಕ್ಕೆ ಟೇಕ್ ಆಫ್ ಆಗ್ತಾ ಇರುವಂತ ವಿಮಾನ ಈ ರೀತಿಯಾಗಿ ಪತನ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಅಲ್ಲೇ ನಿಂತು ನೋಡ್ತಾ ಇರುವಂತ ಅವರ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಇನ್ನೇನು ಆಗಿರ್ಬೇಡ, ಅದೆಷ್ಟು ಆತಂಕ ಮನೆ ಮಾಡಿರ್ಬೇಡ ಅವರ ಮನಸ್ಸಿನಲ್ಲಿ. ನಿಜಕ್ಕೂ ಮಹಾದುರಂತ ಇದು. ಗುಜರಾತ್ನ ಅಹಮದಾಬಾದ್ನ ವಿಮಾನ ನಿಲ್ದಾಣದ ಬಳಿ ಆಗಿರುವಂತ ದುರಂತ ಇದು, ಆಕ್ಸಿಡೆಂಟ್. ಹರೀಶ್ ನಮ್ಮ ಪ್ರತಿನಿಧಿ ಮತ್ತೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಹರೀಶ್, ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ, ಎಷ್ಟು ಜನ ಪ್ರಯಾಣಿಸ್ತಾ ಇದ್ರು, ಏನ್ ಎಕ್ಸಾಕ್ಟ್ ನಂಬರ್ಗಳು ಗೊತ್ತಾಗ್ತಾ ಇದೆಯಾ? ಹೌದು ಚೈತ್ರ, ಗುಜರಾತ್ನ ಅಹಮದಾಬಾದ್ ನಲ್ಲಿ ಈ ತರದೊಂದು ಭೀಕರ ವಿಮಾನ ಪತನ ದುರಂತ ಸಂಭವಿಸಿರುವಂತಹದ್ದು. ವಿಮಾನ ನಿಲ್ದಾಣದ ಸುತ್ತ ದಟ್ಟ ಹೊಗೆ ಆವರಿಸಿರುವಂತಹದ್ದು. ಇದೊಂದು ಅಂತಾರಾಷ್ಟ್ರೀಯ ವಿಮಾನ, ಲಂಡನ್ಗೆ ತೆರಳುತ್ತಿತ್ತು ವಿಮಾನ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ವಿಮಾನದಲ್ಲಿ 133ರಿಂದ 135 ಪ್ರಯಾಣಿಕರು ಈ ಒಂದು ವಿಮಾನದಲ್ಲಿ ಪ್ರಯಾಣಿಸ್ತಿದ್ರು ಅನ್ನುವಂತಹ ಮಾಹಿತಿ. ಮತ್ತೆ ಗುಜರಾತ್ನ ಅಹಮದಾಬಾದ್ನ ವಿಮಾನ ಏರ್ಪೋರ್ಟ್ ಏನಿದೆ, ಇದು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಆಗಿರುತ್ತೆ, ವಿಮಾನ ನಿಲ್ದಾಣ ಆಗಿರುತ್ತೆ. ಇಲ್ಲಿಂದ ಅಂತಾರಾಷ್ಟ್ರೀಯ ವಿಮಾನ ಒಂದು ಹಾರಾಟವನ್ನು ನಡೆಸಲಿಕ್ಕೆ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿರುವಂತಹದ್ದು. ಟೇಕ್ ಆಫ್ ಆಗ್ತಿದ್ದ ಹಾಗೇನೆ ನೆಲಕ್ಕೆ ಅಪ್ಪಳಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೆಲಕ್ಕೆ ಅಪ್ಪಳಿಸಿದಂತಹ ಪರಿಣಾಮ ದಟ್ಟವಾದ ಹೊಗೆ ಆವರಿಸಿಕೊಂಡಿರುವಂತಹದ್ದು. ಫ್ಲೈಟ್ ತುಂಬಾ ಎತ್ತರ ಇರಲಿಲ್ಲ, ರನ್ವೇನಿಂದ ಎತ್ತರ ಇರಲಿಲ್ಲ ಅನ್ನುವಂತಹದ್ದು ಕೂಡ ಕೇಳಿ ಬರ್ತಿರ್ತಕ್ಕಂಥ ಮಾಹಿತಿ. ಬಹು ಮುಖ್ಯವಾಗಿ ತುಂಬಾ ಎತ್ತರ ಇಲ್ಲದೆ ಇರೋದ್ರಿಂದ ವಿಮಾನದಲ್ಲಿ ಏನು ಪ್ರಯಾಣಿಕರಿದ್ರು ಅವರು ಹೆಚ್ಚು ಜನ ಸುರಕ್ಷಿತವಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಮತ್ತೆ ಯಾರ್ಯಾರು ಗಾಯಗೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗ ಸ್ಥಳೀಯ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಮುಖ್ಯವಾಗಿ ಈಗ ತುರ್ತು ಕಾರ್ಯಾಚರಣೆ ನಡೀತಾ ಇರುವಂತಹದ್ದು. ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ದೌಡಾಯಿಸಿರುವಂತಹದ್ದು. ವಿಮಾನದ ನಿಲ್ದಾಣದಲ್ಲಿರ್ತಕ್ಕಂಥ ಅಗ್ನಿಶಾಮಕ ದಳದ ವಾಹನಗಳಾಗಿರ್ಬೋದು, ಜೊತೆಗೆ ಹೊರಗಡೆಯಿಂದನೂ ಕೂಡ ಅಗ್ನಿಶಾಮಕ ದಳದ ವಾಹನಗಳು ಈಗ ಏರ್ಪೋರ್ಟ್ ಕಡೆಗೆ ಬರ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ದೊಡ್ಡ ಕಾರ್ಯಾಚರಣೆ ನಡೀತಾ ಇದೆ. ಬೆಂಕಿ ಹೊತ್ತಿ ವಿಮಾನ ಬೆಂಕಿಯಿಂದ ಹೊತ್ತಿ ಉರಿತಾ ಇರೋದ್ರಿಂದ ಅವರನ್ನ ಮೊದಲು ಹರೀಶ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ.